ಡಿಕೆ ಶಿವಕುಮಾರ್ ವರ್ಸಸ್ ದಳಪತಿಗಳ ವಾರ್ ನಡೀತಾನೆ ಇದೆ. ಇದೀಗ ಜಾಗ ಟೈಮ್ ಎಲ್ಲವನ್ನ ಕುಮಾರಸ್ವಾಮಿ ಫಿಕ್ಸ್ ಮಾಡಲಿ, ಕುಮಾರಸ್ವಾಮಿ ದಂಡು ಜೊತೆ ಬರಲಿ, ನಾನು ಒಬ್ಬನೇ ಬರ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಜಾಗ ಟೈಮ್ ಎಲ್ಲವನ್ನ ಫಿಕ್ಸ್ ಮಾಡಲಿ, ಕುಮಾರಸ್ವಾಮಿ ಟೀಮ್ ಜೊತೆ ಅವ್ರ ದಂಡು ಜೊತೆ ಬರಲಿ, ನಾನು ಒಬ್ಬನೇ ಬರ್ತೀನಿ. ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ರೆಡಿ ಎಂದ ಡಿಸಿಎಂ ಡಿಕೆಶಿ. ಯಾವಾಗ ಬೇಕಾದ್ರೂ ಕರೆಯಲಿ, ಆವಾಗ ನಾನೇ ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ನಾನು ಬಂದೇ ಬರ್ತೀನಿ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆಶಿ ಜೊತೆ ನಾನು ಬರ್ತೀನಿ ಎಂದ ಬಾಲಕೃಷ್ಣ. ಡಿಕೆ ಶಿವಕುಮಾರ್ ವರ್ಸಸ್ ದಳಪತಿಗಳು ವಾರ್ ನಡೀತಾ ಇದೆ ಇಬ್ಬರ ಮಧ್ಯೆನೂ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂಥ ಈ ವಾರ್ ಏನಿದೆಯಲ್ಲ, ಇದು ಅವರವರ ವೈಯಕ್ತಿಕ ಆಸ್ತಿ ವಿಚಾರಕ್ಕೂ ಕೂಡ ಬಂದು ನಿಂತಿದೆ. ನಿನ್ನ ಆಸ್ತಿ ಡೀಟೇಲ್ಸ್ ಎಷ್ಟಿದೆ ತೆಗೆದುಕೊಂಡು ಬಾ, ನಾನು ತೆಗೆದುಕೊಂಡು ಬರ್ತೀನಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಟೈಮು ಜಾಗ ನೀನೇ ಫಿಕ್ಸ್ ಮಾಡು, ನಾನು ಅಲ್ಲಿ ಬರ್ತೀನಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಕುಮಾರಸ್ವಾಮಿಯ ಪಂಥಾಹ್ವಾನವನ್ನ ಸ್ವೀಕರಿಸಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಡಿಕೆ ಶಿವಕುಮಾರ್ಗೆ ಬಾಲಕೃಷ್ಣ ಸಹಿತ ಸಾಥನ್ನ ಕೊಟ್ಟರು. ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಲಕೃಷ್ಣ. ರಾಜಕೀಯವಾಗಿ ಕೆಸರ ರಚ್ಚಾಟಗಳು ನಡೀತಾ ಇದೆ. ಕೆಸರ ರಚ್ಚಾಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ರು. ಅದಾದ್ಮೇಲೆ ಕುಮಾರಸ್ವಾಮಿ ರೆಸ್ಪಾನ್ಸ್ ಮಾಡಿದ್ರು, ದೇವೇಗೌಡರು ಕೂಡ ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿಯಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು, ಕುಮಾರಸ್ವಾಮಿ ಆಯಿತು, ಚರ್ಚೆ ಮಾಡೋಣ, ಯಾರ್ಯಾರ ಆಸ್ತಿ ಎಷ್ಟೆಷ್ಟಿದೆ ಬನ್ನಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪಂಥಾಹ್ವಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಒಬ್ರಕ್ಕಿಂತ ಒಬ್ರು. ಮೊದಲು ಡಿ ಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ರು, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ರು. ಅದಾದಮೇಲೆ ಕುಮಾರಸ್ವಾಮಿ ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರು. ಅದಾದಮೇಲೆ ಇದೀಗ ಡಿ ಕೆ ಶಿವಕುಮಾರ್ ಆಯಿತು, ಯಾರ್ಯಾರ ಆಸ್ತಿ ಎಷ್ಟೆಷ್ಟಿದೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ, ಒಂದು ಜಾಗ ಟೈಮ್ ಅವರೇ ಫಿಕ್ಸ್ ಮಾಡಲಿ, ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಬಾಲಕೃಷ್ಣ ಸಹಿತ ಸಾಥನ್ನು ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರಿ. ಈಗಾಗಲೇ ನೋಡಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಜಾಗವನ್ನು, ಅಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ, ಅದಕ್ಕೆ ಸರ್ಕಾರ ಸಾಥ್ ಕೊಡ್ತಾ ಇದೆ, ಬ್ರೋಕರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಬಡವರಿಗೆ ಸೇರಿರಬೇಕಾದಂಥ, ರೈತರಿಗೆ ಸೇರಿರಬೇಕಾದಂಥ ಜಾಗ, ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ, ಸರ್ಕಾರ ಬಡವರ ರಕ್ತವನ್ನು ಹೀರ್ತಾ ಇದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕುಮಾರಸ್ವಾಮಿ ಕೊಡ್ತಾರೆ. ಇದಾದ ಮೇಲೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಯಾರು ಎಷ್ಟು ಆಸ್ತಿ ತೆಗೆದುಕೊಂಡಿದ್ದಾರೆ, ಯಾರು ಆಸ್ತಿ ತೆಗೆದುಕೊಂಡಿದ್ದಾರೆ, ಬಡವರ ಆಸ್ತಿ ಯಾರು ಕಿತ್ಕೊಂಡಿದ್ದಾರೆ, ಎಲ್ಲವನ್ನ ಕೂಡ ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿಂದನೇ ಶುರುವಾಗಿರುವಂಥದ್ದು ಇದು ಜಟಾಪಟಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ನೀವು ನಮ್ಮ ತಂದೆಯವರಿಗೆ ಚಾಲೆಂಜ್ ಮಾಡಿದ್ದೀರಾ, ಸವಾಲನ್ನು ಎಸ್ತಿದ್ದೀರಾ, ಆಯ್ತು ಬನ್ನಿ, ನಾವು ಬರ್ತೀವಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ನಾವು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬರ್ತೀವಿ, ನೀವು ತೆಗೆದುಕೊಂಡು ಬನ್ನಿ ಅಂತ. ಸೊ ಹೀಗಾಗಿ ಸಾಕಷ್ಟು ವಾಗ್ವಾದಗಳು ನಡೀತಾ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಡಿ ಕೆ ಶಿವಕುಮಾರ್ ಸಹಿತ ಆಯಿತು, ನಾನು ರೆಡಿ ಇದ್ದೀನಿ, ಜಾಗ ಟೈಮ್ ಫಿಕ್ಸ್ ಮಾಡಿ ಬರೋಣ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ.